ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ನೇಜಿಯಂತಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘ ಉದ್ಘಾಟನೆ, ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಮತ್ತು ಸಂಘಗಳ ನೂತನ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ವಿತರಣೆ, ನೂತನವಾಗಿ ಹಾಲಿನ ಶೀತಲೀಕರಣ ಘಟಕದ ಉದ್ಘಾಟನೆ ಹಾಗೂ ಆಧಾರ್ ಡೈರಿ ಫಾರ್ಮ್ ಮತ್ತು ಸೈಲೇಜ್ ಘಟಕ ಲೋಕಾರ್ಪಣೆಗೊಳಿಸಿದ ಚಿತ್ರದುರ್ಗ ಲೋಕಸಭಾ ಸಂಸದರಾದ ಗೋವಿಂದ ಕಾರಜೋಳ. ಈ ಸಂದರ್ಭದಲ್ಲಿ ಸುಮೂಲ್ ನಿರ್ದೇಶಕರಾದ ಎಸ್ಆರ್ ಗೌಡ, ಕೊಂಡವಾಡಿ ಚಂದ್ರಶೇಖರ್, ಭಾರತಿ ಶ್ರೀನಿವಾಸ್, ಮಹಾಲಿಂಗಯ್ಯ, ನೈಜಯಂತಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಅಭಿಲಾಷ್ ಗೌಡ, ನಗರಸಭಾ ಸದಸ್ಯರಾದ ಉಮಾ ವಿಜಯರಾಜ್ ಸೇರಿದಂತೆ ಇತರೆ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅದಕ್ಕಿಂತಲೂ ಹೆಚ್ಚಿಗೆ ಇವತ್ತು ಮೆಕ್ಕೆಜೋಳದ ದಂಟು, ನಾವು ಕಣಿಕೆ ಅಂತೀವಿ, ನೀವೇನಂತೀರಿ ಗೊತ್ತಿಲ್ಲ, ಉತ್ತರ ಕಡೆ ದಂಟು ಅಂತೀರಿ, ಚಪ್ಪೆ ಅಂತೀವಿ, ಚಪ್ಪೆ ದಪ್ಪೆ ಚಪ್ಪೆ 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 ಅಂತೀರಿ. ಆ ಚಪ್ಪೆನ ಪುಡಿ ಮಾಡಿ ಹಸುಗಳಿಗೆ, ಎಮ್ಮೆಗಳಿಗೆ ಪಶು ಆಹಾರ ತಯಾರು ಮಾಡ್ತಕ್ಕಂಥ ಒಂದು ಮಷಿನ್ ಕೂಡ ತಂದಿದ್ದಾರೆ. ಸುಮಾರು 80 ಲಕ್ಷ ಖರ್ಚು ಮಾಡಿ ನಾನು ನೋಡಿ ಬಂದೆ. ಈಗ ಭಾಳ ಅದ್ಭುತವಾದಂಥ ಕೆಲಸ ಮಾಡ್ತಾರೆ. ನಮ್ಮ ಕಡೆ ನಾವು ಮೆಕ್ಕೆಜೋಳ ಜಾಸ್ತಿ ಬೆಳಿತೀವಿ, ಮುಗಿದ ಮೇಲೆ ಆ ಕಣಕ್ಕೆ ಸುಟ್ಟು ಬಿಡ್ತೀವಿ. ಯಾಕಂದರೆ ಅದು ಎದಕ್ಕೂ ದನ ತಿನ್ನೋದಿಲ್ಲ, ಎಮ್ಮೆನೂ ತಿನ್ನೋದಿಲ್ಲ ನಮ್ಮಲ್ಲಿ. ಅದಕ್ಕೆ ಬೆಂಕಿ ಹಾಕ್ಬಿಡ್ತೀವಿ, ಹೆಚ್ಚಿಗೆ ಬೆಂಕಿ ಹಾಕಿ ಸುಡ್ತೀವಿ. ಇದನ್ನು ನೋಡಿದಾಗ ನನಗನ್ನಿಸ್ತು, 3600 ರೂಪಾಯಿ ಪ್ರತಿ ಟನ್ನಿಗೆ ರೈತರಿಗೆ ಕೊಟ್ಟು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು. ಭಾಳ ಸಂತೋಷ ಸಂಗತಿ. ರೈತರಿಗಾಗಿ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ನೂತನ ಡೈರಿ ವ್ಯವಸ್ಥಿತವಾಗಿ ನಡೀತಿದೆ. ಮತ್ತೆ ಈ ಹಿಂದೆ ಇಲ್ಲಿ ಸಾಕಷ್ಟು ಉತ್ಪಾದಕರು ಈಗಾಗಲೇ ಒಂದು ಏನು ದ್ವಾರಕುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಲನ್ನ ಕೊಂಡೊಯ್ತಿದ್ರು. ನನಗೆ ಅಲ್ಲಿನ ಸಂಘಗಳಿಗೆ ನಾನು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಇಲ್ಲಿನ ನಮ್ಮ ಏನು ಉತ್ಪಾದಕರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಇರ್ಬೋದು, ನಮ್ಮ ಅವರು ಲಕ್ಷ್ಮಿ ಅಂತ ಇರ್ಬೋದು, ಅವರೆಲ್ಲರೂ ಕೂಡ ಅಲ್ಲಿಗೆ ಬಂದಾಗ ನಮ್ಗಲ್ಲೊಂದು ಸಂಘವನ್ನ ಮಾಡ್ಕೊಡಿ ಗೌಡ್ರೆ, ಬಹಳಷ್ಟು ನಮಗೆ ದೂರ ಆಗುತ್ತೆ, ಅಲ್ಲೇ ಒಂದು ನೂತನ ಸಹಕಾರ ಸಂಘವನ್ನ ಮಾಡ್ಕೊಡಿ, ನಾವೆಲ್ಲರೂ ಕೂಡ ಅಲ್ಲಿ ಹಾಕ್ತೀವಿ ಅಂದ್ರು. ಅದರ ಪೂರಕವಾಗಿ ನಮ್ಮ ಏನು ಈ ಒಂದು ಯುವ ತಂಡ, ಅಭಿಗೌಡರು ಯುವ ತಂಡ ಮತ್ತು ನಮ್ಮ ಏನು ರಂಗಸಾಮಣ್ಣವ್ರು ಇರ್ಬೋದು, ನಮ್ಮ ಮುರಳೇಗೌಡರು ಇರ್ಬೋದು, ಬಾಲೇಗೌಡರು, ಇವರೆಲ್ಲರೂ ಕೂಡ ಬಹಳಷ್ಟು ಪ್ರಯತ್ನವನ್ನ ಹಾಕಿ ಇಲ್ಲಿ ಒಂದು ಸಹಕಾರ ಸಂಘವನ್ನ ಮಾಡಬೇಕು ಅಂತ ನಮ್ಗೆ ಒತ್ತಡವನ್ನು ತಂದ ಹಿನ್ನೆಲೆಯಲ್ಲಿ ಇವತ್ತು ಪ್ರಾರಂಭ ಆಗಿದೆ. ನಾನು ಒಂದು ಹೇಳ್ತೀನಿ, ಇವತ್ತು ಇಲ್ಲಿ ಒಂದು ಸಂಘ ಪ್ರಾರಂಭ ಆಗಿರ್ತಕ್ಕಂಥದ್ದು ಇಡೀ ಊರಿಗೆ ಒಂದು ಆರ್ಥಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಹೊರಗಡೆ ಪ್ರಪಂಚ ಎಲ್ಲ ನೋಡಿದ್ದಾರೆ, ಅಲ್ಲಿ ಏನಿಲ್ಲ, ಎಲ್ಲ ಇರೋದು ಇಲ್ಲೇ. ಭೂಮಿ ತಾಯಿ ಸೇವೆ ಮಾಡಬೇಕು, ಕಾಮಧೇನು ಸೇವೆ ಮಾಡಬೇಕು. ನಾವು ಹೊರಗಡೆ ದುಡಿಯೋಕಿನ್ನ ಹೆಚ್ಚಿನ ನೆಮ್ಮದಿ, ಖುಷಿ, ಸಂತೋಷ, ಸಂಭ್ರಮವನ್ನ ನಾವು ಜೀವನದಲ್ಲಿ ಅನುಭವಿಸ್ಬೇಕು ಅಂದ್ರೆ ಭೂತಾಯಿ ಸೇವೆ ಮಾಡಬೇಕು ಅಂತ ಎಲ್ಲ ವಾಪಸ್ ಹಳ್ಳಿಗೆ ಬರ್ತಾ ಇರೋಂಥದ್ದನ್ನ ನಾವೀಗಾಗಲೇ ನೋಡ್ತಾ ಇದ್ದೀವಿ. ಒಂದು ಹಾಲು ಉತ್ಪಾದಕರದ್ದು ಒಂದು ಆಫೀಸ್ ಅನ್ನ ಮಾಡಿ, ಒಂದು ಕಾರ್ಯಾಲಯವನ್ನು ಮಾಡಿ, ಇವತ್ತು ಇಲ್ಲೊಂದು ಪ್ರೋತ್ಸಾಹ ಮಾಡೋ ಅಂತ ಒಂದು ಕೆಲಸವನ್ನ ಇವರಿಬ್ರು ಮಾಡ್ತಿದ್ದಾರೆ. ನಿಜಕ್ಕೂ ಹೃದಯಪೂರ್ವಕವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಹಾಗೆ ಅವ್ರಿಗೆ ಭಗವಂತ ಹೆಚ್ಚು ಹೆಚ್ಚು ಹಾಲು ಉತ್ಪಾದನೆ ಮಾಡೋಕ್ಕೆ ಏನು ಹೊಸದಾಗಿ ಕ್ರಿಯೇಟಿವ್ ಮಾಡಿದ್ದಾರೆ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಬಂದಿರೋದು, ದಯವಿಟ್ಟು ಕ್ಷಮಿಸಿ. ಇದು ನೋಡಿದ್ಮೇಲೆ ನನಗೆ ಶಾಕ್ ಆಗಿದೆ. ಯಾಕಂದ್ರೆ ಅಭಿಲಾಷ್ ಮತ್ತೆ ಮೋಹನ್ ಅವ್ರ ಕಮಿಟ್ಮೆಂಟ್ ಹೆಂಗಿದೆ ಅಂದ್ರೆ, ನಾನೊಂದು 2-3 ಹಳ್ಳಿಗಳಿಗೆ ಹೋಗಿದ್ದೀನಿ, ಈ ಥರದ್ದೊಂದನ್ನ ಸುಮ್ಮನೆ ವೀಕ್ಷಣೆಗೆ ಹೋಗಿದ್ದೀನಿ. ಇನ್ನು ಮಾಡ್ತೀವಿ ಮೇಡಮ್ ಅನ್ನೋದ್ರಾಗಿದ್ದಾರೆ. ಆದ್ರೆ ಹಸುಗಳು 100 ಹಸುಗಳು ಹಿಡಿಯೋಂಥ ಒಂದು ಜಾಗನ ಮುಂಚೆಗೆ ವ್ಯವಸ್ಥಿತವಾಗಿ ಮಾಡಿ, ಅದಕ್ಕೆ 100 ಹಸುಗಳು ಬಂದಾಗ ಮೇವ್ಗೆ ಏನ್ ಮಾಡಬೇಕು ಅಂತ ಮುಂಚೆಗೆ ರೆಡಿ ಮಾಡಿ, ಹಾಗೆ ನೀರು ನಮ್ಗೆ ಗೊತ್ತಿರೋ ಹಂಗೆ ಈ ಗೌಡಗೆರೆ ಹೋಬಳಿ ಮತ್ತೆ ಹುಲಿಕುಂಟೆ ಹೋಬಳಿಲೆಲ್ಲ ನೀರು ತುಂಬಾ ಸಮಸ್ಯೆ ಇರೋದ್ರಿಂದ ಅದಕ್ಕೂ ಪ್ಲಾನ್ ಮಾಡಿ ಒಂದು ಕೃಷಿ ಹೊಂಡವನ್ನ ಮಾಡಿ ತುಂಬಾ ಅಚ್ಚುಕಟ್ಟಾಗಿ ಎಷ್ಟು ಕಮಿಟ್ಮೆಂಟ್ ಆಗಿ ಮಾಡಿದ್ದಾರೆ ಅಂತಂದ್ರೆ, ನಾವು ಅವ್ರು ಬೆಂಗಳೂರಲ್ಲಿ ಇದ್ರು ಕೂಡ ಇಲ್ಲಿರುವಂತ ಸ್ನೇಹಿತರು ಅದನ್ನ ನಡೆಸ್ಬೋದು. ಆ ತರ ಒಂದು ಸಿದ್ಧತೆಯಿಂದ ಇದೊಂದು ಅಚ್ಚುಕಟ್ಟಾದ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ.